ನಾವು ಬಂದಿವೆ ಹೋಗ್ಬೇಕಾದ್ರೆ ಒಂದು ಸುವರ್ಣವತಿ ಜಲಾಶಯ ಅಂತ ಒಂದಿದೆ ಇಲ್ಲಿ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈಗ ನೋಡ್ರಿ ಇಲ್ಲಿ ನಿಮ್ಗೆ ಕಾಣ್ತೈತಲ್ಲ, ಇದೇ ಸುವರ್ಣವತಿ ಜಲಾಶಯ. ಇಲ್ಲೇ ಇದೆ, ಇಲ್ಲಿ ಕಾಣತ್ತಲ್ಲ, ಇದೇ ಹೈವೇ. ಇಲ್ಲಿ ರೋಡಿಗೆನೆ ಸುವರ್ಣವತಿ ಜಲಾಶಯ ಅಂತ ಒಂದು ಆರ್ಚ್ ಸಿಗುತ್ತೆ. ಆರ್ಚಿಂದ ಸ್ವಲ್ಪ ಮುಂದೆ ಬಂದು ಸೀದಾ ಇದೇ ಡ್ಯಾಮ್. ಇಲ್ಲಿ ನಮ್ಮವರೆಲ್ಲ ಹೊಂಟಾರ. ಈಗ ಚಂದ ಕಾಣತೈತಲ್ಲ, ಫುಲ್ ಅಲ್ಲಿ ಮಧ್ಯದಲ್ಲಿ ಫುಲ್ ಒಂಥರ ಗಿಡಗಳು ಅದಾವ. ಅಲ್ಲಿ ಕಾಣತ್ತಲ್ಲ, ಅಲ್ಲಿ ಫುಲ್ ನೀರಾಗದಾವ ಗಿಡಗಳೆಲ್ಲ. ಒಂಥರ ಐಲ್ಯಾಂಡ್ ತರ ಕಾಣತ್ತದ. ಐಲ್ಯಾಂಡ್. ಇವಾಗ ನೀವು ನೋಡ್ತಿರೋದು ಸುವರ್ಣವತಿ ಜಲಾಶಯ. ಚಾಮರಾಜನಗರದಿಂದ ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು 10 ಕಿಲೋಮೀಟರ್ ಅಷ್ಟೇ ಆಗುತ್ತಲ್ಲ. ಒಂದು ಅರೌಂಡ್ 10 ಕಿಲೋಮೀಟರ್ಸು. ಹೈವೇಯಿಂದ ನಿಯರೇ ಇದೆ, ಹೈವೇ ಪಕ್ಕನೇ ಐತಿ. ನಿಮ್ಗೊಂದು ಆರ್ಚ್ ಸಿಗುತ್ತೆ. ಆರ್ಚಿಂದ ಅಲ್ಲಿ ಒಳಗಡೆ ಬಂದರೆ ಇದೆ ನಿಮ್ಗೆ ಕಾಣೋದು. ಇದೇ ಬ್ಯಾಕ್ ವಾಟ್ರು. ಇದು ಸುವರ್ಣವತಿ ಜಲಾಶಯ. ದೊಡ್ಡದಾಗಿದೆ. ಈ ಕಡೆ ನೋಡ್ಬೋದು ನೀವು, ತುಂಬ ಇದೆ ವಾಟರ್. ಸ್ಟೋರೇಜ್ ಚೆನ್ನಾಗಿದೆ. ಒಂದು ಮಧ್ಯೆ ಒಂದು ನಡುಗಡ್ಡೆ ಚೆನ್ನಾಗಿದೆ. ಫುಲ್ಲು ಮಂಜು ಕವಿದ್ಬಿಟ್ಟಿದೆ. ಇದೆ ಮಂಜು ಲೈಟ್ ಆಗಿದೆ, ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಬಿಟ್ರೆ ಬೇಗ ಕತ್ಲಾಗುತ್ತೆ. ಕಾಣಿಸಲ್ಲ. ಇವಾಗ 5 ಗಂಟೆ ಆಗಿರೋದು, 5 ಗಂಟೆಗೆ ಹಿಂಗಿದೆ. ಇನ್ನೊಂದು ಹಾಫ್ ಅನ್ ಅವರ್ಗೆ ಕತ್ಲಾಗುತ್ತೆ. ಇವಾಗ ಬೇಗ ಕತ್ಲಾಗುತ್ತಲ್ಲ, ಹಾಗಾಗಿ ಬೇಗ ಕತ್ಲಾಗುತ್ತೆ. ಇಲ್ಲಿ 3 ಗೇಟ್ ಅಷ್ಟೇ ಇರೋದು ಈ ಜಲಾಶಯಕ್ಕೆ. 3 ಗೇಟಾ 2 ಗೇಟ ಇದೆ ಒಟ್ಟು? 2 ಇದೆ ಒಟ್ಟು. ಹೆಂಗಿದೆ ಅಂತ ಗೇಟ್ ನೋಡೋಣ ಬನ್ರಿ. ಗೇಟ್ ನೋಡೋಕ್ಕೆ ಬಂದಿರೋದು, ಡ್ಯಾಮ್ ನೋಡೋಕ್ಕಲ್ಲ. ಗೇಟ್ ನೋಡೋಕೆ ಬಂದೀವಂತ, ಡ್ಯಾಮ್ ನೋಡೋಕ್ಕಲ್ಲ. ಈ ಸುವರ್ಣವತಿ ನದಿ ಇದು ಬಂದು ಕಟ್ಟಿರೋದು 1942ರಲ್ಲಿ ಕಟ್ಟಿದಾರಂತೆ. ಯಾರು ಮೈಸೂರು ರಾಜರೇನಿದ್ರಲ್ಲ, ಸೊ ಆ ಟೈಮಲ್ಲಿ ಕಟ್ಟಿರೋದು ಇದನ್ನು. ಸೊ ಆ 1942ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಈ ಡ್ಯಾಮನ್ನು ಕಟ್ತಾರೆ ಅವಾಗ. ಸೊ ಇದು ಬಂದು ಚಿಕ್ಕೋಳೆ ಮತ್ತು ಸುವರ್ಣವತಿ ಅನ್ನೋ ಒಂದು ನದಿಯ ಸಂಗಮವಾಗಿ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಈ ನೀರನ್ನ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ ಕಟ್ಟಿರೋದು ಇದನ್ನು ಬಂದು. ಸೊ ಹೇಳ್ದಂಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಇದನ್ನು ಕಟ್ಟಲಾಯಿತು ಅಂತ ಹೇಳ್ತಾರೆ. ಆ್ಯಂಡ್ ಇದು ಬಂದು ಮಳೆ ನೀರು, ಕಾಡಲ್ಲಿರೋ ಮಳೆ ನೀರಿಂದ ಸ್ಟೋರ್ ಮಾಡಿರೋ ಇದು ನೀರಿದು. ಇದರ ಉದ್ದ ಬಂದು 3840 ಮೀಟ್ರ್ ಉದ್ದ ಇದೆ. ಆ್ಯಂಡ್ ಇದರದ್ದು ಡೀಪ್ ಬಂದು ನದಿಯ ಮಟ್ಟದಿಂದ 25 ಮೀಟ್ರ್ ಅಂತ ಹೇಳ್ತಾರೆ. ಆ್ಯಂಡ್ ಏಷ್ಯಾದಲ್ಲೇ ಸ್ವಯಂಚಾಲಿತ ಡ್ಯಾಮ್ ಗೇಟನ್ನು ಮಾಡಿದ್ದು ಈ ಡ್ಯಾಮ್ಗೆ, ಅದು ಸುವರ್ಣವತಿ ಜಲಾಶಯ ಅಂತ ಹೇಳ್ತೀವಲ್ಲ. ಸೊ ಇದೇ ಡ್ಯಾಮ್ಗೆ ಸ್ವಯಂಚಾಲಿತ ಬಾಗಿಲುಗಳನ್ನು ಏನಂತೀವಿ, ಗೇಟನ್ನು. ಸೊ ಆ ಗೇಟನ್ನು ಏಷ್ಯಾದಲ್ಲೇ ಮೊದಲ ಬಾರಿಗೆ ಇಲ್ಲಿ ಮಾಡಿದ್ರಂತೆ. ಸೊ ಇದು ನೀವು ನೋಡ್ತಿರೋದು, ಅಲ್ಲಿ ಜೇನು ಹುಳ ಎಲ್ಲ ಬಿಟ್ಕೊಂಡಿದ್ವು. ಸೊ ಹಂಗಾಗಿ ಅಲ್ಲಿ ಬಿಡಲಿಲ್ಲ ನಮ್ಗೆ ಹೋಗಲಿಕ್ಕೆ. ಸೊ ಅಲ್ಲಿ ಹೋಗಿದ್ರೆ ತೋರಿಸ್ತಿದ್ವಿ ಯಾವ ಥರ ಇದೆ ಏನು ಅಂತ ಸ್ವಯಂಚಾಲಿತ ಬಾಗಿಲು. ಸೊ ಇವಾಗೆಲ್ಲ ಆಗಿದೆ ಸ್ವಯಂಚಾಲಿತ ಬಾಗಿಲುಗಳು, ಬಟ್ ಏಷ್ಯಾದಲ್ಲಿ 1942ರಲ್ಲಿ ಆಗಿನ ಕಾಲದಲ್ಲಿ ಇದೇ ಮೊದಲ ಸ್ವಯಂಚಾಲಿತ ಬಾಗಿಲು. ಮೈಸೂರು ಅರಸರು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋಂಥ ಕೊಡುಗೆಗಳನ್ನ ನಾವು ಹೇಳಬೇಕಾಗೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಇವಾಗ ನೀರು ಕಾವೇರಿ ನೀರು ಕುಡಿತಾ ಇರೋದಕ್ಕೆ ಮೂಲ ಕಾರಣವೇ ಮೈಸೂರು ರಾಜವಂಶಸ್ಥರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎಷ್ಟು ಒಂದಲ್ಲ ಎರಡಲ್ಲ ತುಂಬ ಅಣೆಕಟ್ಟುಗಳನ್ನು ಮೈಸೂರು ರಾಜರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಮ್ಮದು ಮೈನ್ ಆಗಿರುವಂಥ KRS ಡ್ಯಾಮ್ ಆಗಿರ್ಬೋದು, ಮತ್ತು ವಾಣಿ ವಿಲಾಸ ಸಾಗರ ಆಗಿರ್ಬೋದು, ಮತ್ತು ಮಾರ್ಕನಹಳ್ಳಿ ಜಲಾಶಯ ಆಗಿರ್ಬೋದು. ಹೀಗೆ ಹಲವಾರು ಡ್ಯಾಮ್ಗಳನ್ನ ಕಟ್ಟಿದ್ದಾರೆ. ಇದರಿಂದ ಬರೀ ಏನು ಕುಡಿಯೋ ನೀರಿಗೆ ಅಂತ ಅಲ್ಲ, ನಮ್ಮ ರೈತ ಏನು ವ್ಯವಸಾಯ ಭೂಮಿ ಏನಿದೆ ಅದಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮ್ಮ KRS ಡ್ಯಾಮಿಂದ ಇಡೀ ನಮ್ಮ ಬೆಂಗಳೂರಿಗೆ ನೀರು ಬರ್ತಾಯಿದೆ. ಆ ಥರ ಇಷ್ಟು ಡ್ಯಾಮ್ಗಳನ್ನ ಕಟ್ಟಿ ನಮ್ಮ ಮೈಸೂರು ಅರಸರು ನಮಗೆ ಇಷ್ಟೊಂದು ಕೊಡುಗೆಗಳನ್ನ ಕಟ್ಟಿದ್ದಾರೆ. ಇದು ಒಂದು ಅದರಲ್ಲಿ. ನೀವೇನಾದರೂ ಕೊಳ್ಳೇಗಾಲದಿಂದ ಕೊಯಂಬತ್ತೂರಿಗೆ ಹೋಗಬೇಕು ಅಂದರೆ ರೋಡ್ ಸೈಡ್ ರೋಡ್ ಸೈಡ್ ಪಕ್ಕನೇ ಈ ಜಲಾಶಯ ಇದೆ, ಸುವರ್ಣಮುಖಿ ಜಲಾಶಯ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ 3 ಗೇಟ್ ಇದೆ. ಏನಂದರೆ ಅಲ್ಲಿ ಗೇಟ್ ಹತ್ರ ದೊಡ್ಡದು ಹೆಜ್ಜೇನಿತ್ತು, ಹಾಗಾಗಿ ನಾವು ಗೇಟ್ ಹತ್ರ ಅಲ್ಲಿ ಮೇಯ್ನ್ ಏನು ಗೇಟ್ಗಳಿದ್ದಾವೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಅದು ಬಂದು ಗೇಟು. ಮತ್ತು ಇಲ್ಲಿ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ, ಇಲ್ಲಿ ನಿಂತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ, ಅದು ಐಲ್ಯಾಂಡ್ ಥರ ಕಾಣುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಈ ದಾರಿನಲ್ಲಿ ಹೋಗೋರಿದ್ದರೆ ಆಂದಿವೆ ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ತೆಪ್ಪ ಎಲ್ಲ ಇದೆ, ಬೋಟಿಂಗ್ ಏನಿಲ್ಲ, ತೆಪ್ಪ ಎಲ್ಲ ನಡೆಸ್ತಾರೆ. ಬೋಟಿಂಗ್ ಏನಿಲ್ಲ ನೋಡಿ.
240 ಮೀಟರ್ ಅಲ್ಲಿಂದ ಅಲ್ಲಿಂದ 240 ಮೀಟ್ರ್ ಇದೆ ಅಂತ ಹೇಳ್ತಿದ್ದಾರೆ ಇವರು. ಹಿಂಗೆ ಕಲ್ಲು ಹಾಕಿದ್ದಾರೆ ಮುಂದೆ. ಹಾಂ, ಈ ಥರ ಕಲ್ಲು ಹಾಕಿದ್ದಾರಂತೆ, ನೋಡಿದ್ರಾ? ಈ ಕಡೆ ಕೆ-ಗುಡಿ ಮತ್ತು ಚಾಮರಾಜನಗರ ಸೈಡ್ ಬಂದವರಿಗೆಲ್ಲ ಇಲ್ಲಿ ವಿಸಿಟ್ ಮಾಡ್ಬೋದು ನೀವು. ಕೆ-ಗುಡಿ ಬಂದವರಾಗಿರ್ಬೋದು, ಮಲೆಮಹದೇಶ್ವರನ ಬೆಟ್ಟಕ್ಕೆ ಈ ಕಡೆ ಬಂದವರೆಲ್ಲ ಈ ಡ್ಯಾಮ್ನ ನೋಡ್ಕೊಂಡು ಹೋಗ್ಬೋದು. ಇದೊಂದು ಚೆನ್ನಾಗಿದೆ, ಒಂದು 1 ಅವರ್ ಸ್ಪೆಂಡ್ ಮಾಡ್ಬೋದು ನೀವು ಆರಾಮಾಗಿ ಟೈಮ್ನ ಇಲ್ಲಿ. ಸುವರ್ಣವತಿ ಜಲಾಶಯದ ವಿಡಿಯೋ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಡನೆ ನಿಮ್ಮ ಫ್ಯಾಮಿಲಿಯೊಡನೆ ಹಂಚ್ಕೊಳ್ರಿ.